ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ. ವೆರಿ ಗುಡ್ ಮಾರ್ನಿಂಗ್. ಸೊ ನಾವು ಇವತ್ತು ಬಂದಿರೋದು ಹಾರ್ಸ್ಲಿ ಹಿಲ್ಸ್ಗೆ. ಸೊ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೆ ನಾನು, ಅನೂಪ್, ವಿನಯ್ ಮತ್ತು ಸಾಕೇತ್ ಬಂದಿದ್ದೀವಿ, 4 ಜನ. ಸೊ ನಾವಿವತ್ತು ತೊಗೊಂಡಿದ್ದು ರೂಟ್ ಬಂದು ದೇವನಹಳ್ಳಿ, ಹೆಚ್ ಕ್ರಾಸ್, ಚಿಂತಾಮಣಿ ಮತ್ತು ಹಾರ್ಸ್ಲಿ ಹಿಲ್ಸು. ಸೊ ನೋಡ್ಬೋದು, ಈಗ ಆಲ್ರೆಡಿ ಚಿಂತಾಮಣಿ ರೀಚ್ ಆಗಿದ್ದೀವಿ ನಾವು. ಸೊ ಇಲ್ಲಿಂದ ಮುಂದೆ ಹಾರ್ಸ್ಲಿ ಹಿಲ್ಸ್ಗೆ ಹೋಗಬೇಕು. ಸೊ ಅದೊಂದು ಆಫ್ ರೋಡ್ ಇದೆ ಅಂತ ಹೇಳಿದ್ದಾರೆ. ನೋಡಿ ಬಂದು ಅಲ್ಲೆಲ್ಲ ಏನಿದೆ ಹೇಗಿದೆ ಅಂತ ಮತ್ತೆ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ಬನ್ನಿ, ಮುಂದೆ ಸಿಗೋಣ. ಸ್ನೇಹಿತರೆ, ಫೈನಲ್ ಆಗಿ ಇಲ್ಲೊಂದು ಊರಿಗೆ ಬಂದ್ವಿ. ಈ ಊರ ಹೆಸರೇನು ಗೊತ್ತಾ? ಗುರ್ರಂ ಕೊಂಡ, ಅಂದರೆ ಕುದುರೆದು ಬೆಟ್ಟ. ಗುರ್ರಂ ಕೊಂಡ ಅಂತಿದೆ, ಕುದುರೆದು ಬೆಟ್ಟ. ಸೊ ನಮಗಿನ್ನ ಇಲ್ಲಿಂದ 25 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್. ಸೊ ನಮ್ಮ ಅನೂಪ್ ಅವರು ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಒಂದು ಹೈವೇ ರೋಡ್ ಬೇರೆ ಇತ್ತು, ಡೈರೆಕ್ಟ್ ಮದನಪಲ್ಲಿಗೆ ಹೋಗಿ ಅಲ್ಲಿಂದ ಹಾರ್ಸ್ಲಿ ಹಿಲ್ಸಿಗೆ ಬರೋದು. ಸೊ ನಮ್ಮ ವಿನಯ್ ಅವರು ಇದು ಶಾರ್ಟ್ಕಟ್ ತೊಗೋಣ ಅಂದ್ಬಿಟ್ಟು ವಿಲೇಜ್ ರೂಟಲ್ಲಿ ಬಂದರು. ಸೊ ಈ ವಿಲೇಜ್ ರೂಟ್ ಏನಾಯಿತು, ನಮಗೆ ಕೈ ಕೊಡ್ತು. ರೋಡ್ ಅಷ್ಟಕ್ಕಷ್ಟೇ ಸರಿ ಇರಲಿಲ್ಲ. ನೋಡಿ, ಎಲ್ಲ ಈ ಥರ ರೋಡ್ಸ್ ಇದೆ. ಗುರ್ರಂ ಕೊಂಡ. ಸೊ ಫ್ರೆಂಡ್ಸ್, ಫೈನಲಿ ನಾವು ಹಾರ್ಸ್ಲಿ ಹಿಲ್ಸ್ ಜಂಕ್ಷನ್ ಹತ್ರಕ್ಕೆ ಬಂದ್ವಿ. ಸೊ ಇಲ್ಲಿಂದ ರೈಟ್ ಟರ್ನು. ಸೊ ಇಲ್ಲಿಂದ ಇನ್ನೂ 8.6 ಕಿಲೋಮೀಟರ್ಸ್ ಇದೆ. ಸೊ ನೋಡೋಣ. ವೆಲ್ಕಮ್ ಟು ಹಾರ್ಸ್ಲಿ ಹಿಲ್ಸ್. ಸೊ ಇಲ್ಲಿ ಏನು ಚೆಕ್ ಪೋಸ್ಟು ಆ ಥರ ಪ್ರೈಸಸ್ ಎಲ್ಲ ಏನೂ ತಗೊಳ್ಳಿಲ್ಲ. ಸ್ನೇಹಿತರೆ, ಇಲ್ಲಿಂದ ನಮಗೆ ಹಾರ್ಸ್ಲಿ ಹಿಲ್ಸ್ ಸ್ಟಾರ್ಟ್ ಆಗುತ್ತೆ. ಫುಲ್ ಕರ್ವ್ಸ್ ಆ್ಯಂಡ್ ಬೆಂಡ್ಸ್. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ.
ಸ್ನೇಹಿತರೆ. ಸೊ ಫೈನಲಿ ಇಲ್ಲಿಂದ ಹೊರಟಿದ್ದೀವಿ ಬ್ಯಾಂಗ್ಳೂರು ಕಡೆಗೆ. ಸೊ 168 ಕಿಲೋಮೀಟರ್ಸ್ ಇದೆ. ಸೊ ಹೋಗ್ತಾ ಮದನಪಲ್ಲಿ ಚಿಂತಾಮಣಿ, ಹೆಚ್ ಕ್ರಾಸ್, ದೇವನಹಳ್ಳಿ, ಬ್ಯಾಂಗ್ಳೂರ್. ಸೊ ಇದೇ ರೋಡೇ ತೊಗೋತಾ ಇದ್ದೀವಿ. ಯಾಕೆಂದರೆ ಬಂದಿದ್ದ ರೋಡು ಒಳಗಡೆ ವಿಲೇಜ್ ರೋಡ್ಸಲ್ಲಿ ಬಂದ್ವಿ. ಅದು ರೋಡ್ ಒಂಚೂರು ಚೆನ್ನಾಗಿಲ್ಲ, ತುಂಬ ಹಾಳಾಗಿದೆ. ಸೊ ಅದರಿಂದ ಟೈಮ್ ವೇಸ್ಟ್ ಆಗ್ತಾಯಿದೆ. ಸೊ ಅದರಿಂದ ಮದನಪಲ್ಲಿ ಮೇಲೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಸ್ನೇಹಿತರೆ, ಇದು ಆ್ಯಕ್ಚುಲಿ ನೀವು ಹಾರ್ಸ್ಲಿ ಹಿಲ್ಸ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ 2 ಡೇಸ್ ಪ್ಲ್ಯಾನ್ ಮಾಡಿ. ಯಾಕೆ 2 ಡೇಸ್ ಅಂದರೆ ಆರಾಮಾಗಿ ಇಲ್ಲಿ ನಾವು ಉಳ್ಕೋಬೋದು. ಯಾವ ಥರ ಉಳ್ಕೋಬೋದು ಅಂದರೆ ಇಲ್ಲಿ ಎಲ್ಲ ಹೆರಿಟೇಜ್ ಕಾಟೇಜಸ್ಸು ಮತ್ತು ಆಂಧ್ರ APSRTC ಅವ್ರದ್ದು ಕಾಟೇಜಸ್ ಇದೆ, ಹರಿತಾ ಅಂತ. ಸೊ ನಾವು ಇವಾಗ ಊಟ ಅಲ್ಲೇ ಮಾಡಿದ್ವಿ. ಫುಡ್ಡೆಲ್ಲ ಅಫೋರ್ಡಬಲ್ ಆಗಿತ್ತು, ಚೆನ್ನಾಗಿತ್ತು. ಸೊ 2 ಡೇಸ್ ಮಾಡ್ಬೋದು ಇಲ್ಲಿ. ಏನಪ್ಪ ಅಂದರೆ ಇಲ್ಲಿ ಬೋಟ್ ಹೌಸ್ ಇದೆ, ಝೂ ಪಾರ್ಕ್ ಇದೆ, ಮತ್ತೊಂದೆರಡು ವ್ಯೂ ಪಾಯಿಂಟ್ ಇದೆ. ಒಂದು ನೈಟ್ ಬಂದು ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಇಲ್ಲ ಅರ್ಲಿ ಮಾರ್ನಿಂಗೇ ಬಂದು ಈವ್ನಿಂಗ್ ಹೋಗೋಕ್ಕೂ ಮಾಡ್ಬೋದು. ಸೊ ಆ ಥರ ನಿಮ್ಗೆ ಯಾವ ಥರ ಇರುತ್ತೋ ಆ ಥರ ಪ್ಲ್ಯಾನ್ ಮಾಡಿಕೊಡಿ. ಸೊ ಕೆಲವೊಂದು ಡ್ರೋನ್ ಶಾಟ್ಸ್ ಎಲ್ಲ ತೆಗ್ದಿದ್ದೀನಿ, ಡ್ರೋನ್ ಶಾಟ್ಸ್ ಹಾಕಿರ್ತೀನಿ. ಸೊ ಈಗಾಗಲೇ ನೋಡಿದ್ದೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನಾದರೂ ಇದ್ದರೆ ಮುಂದೆ ಕ್ಲಿಮ್ಸ್ ಥರ ಹಾಕ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮದು ಹೊಯ್ಸಳ ರೈಡರ್ಸ್ ಕ್ಲಬ್ ಅಂತ ಒಂದು ಗ್ರೂಪ್ ಇದೆ. ಸೊ ಹೊಸದಾಗಿ ಆ್ಯಡ್ ಆಗ್ತಾ ಇದ್ದಾರೆ. ಇವತ್ತು ನೋಡಿ ನಮ್ಮ ಗ್ರೂಪ್ಗೆ ಸಾಕೇತ್ ಅನ್ನೋರು ಆ್ಯಡ್ ಆದರು, ಬಳ್ಳಾರಿಯವರು. ಆನ್ ದ ವೇ ಸಿಕ್ಕಿ ನಮ್ಮ ಜೊತೆ ಜಾಯ್ನ್ ಆಗಿ ಬೆಳಗ್ಗೆಯಿಂದ ನಮ್ಮ ಜೊತೆನೇ ಇದ್ದಾರೆ. ಸೊ ತುಂಬ ಖುಷಿ ಆಗುವಂಥ ವಿಚಾರ ಈ ಥರ ಎಲ್ಲ ನಮ್ಮದು ಗ್ರೂಪ್ ಬೆಳೀತಾ ಇದ್ದರೆ. ಸೊ ಹೊಯ್ಸಳ ರೈಡರ್ಸ್ ಕ್ಲಬ್ನ ಫಾಲೋ ಮಾಡಿ. ಈ ಥರ ರೈಡ್ಸ್ಗೆಲ್ಲ ಆರ್ಗನೈಸ್ ಮಾಡ್ತಾಯಿದ್ರೆ ನಾವು ಅದರಲ್ಲಿ ನೋಟಿಫೈ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಬಾಯ್.